ವಿಪಕ್ಷಗಳ ಕೋಲಾಹಲ ಮಧ್ಯೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಬಿಜೆಪಿ ಹರ್ಷ, ವಕ್ಫ್ ಬಿಲ್ ಅಸಂವಿಧಾನಿಕ ಅಂತೂ ಕಾಂಗ್ರೆಸ್. ವಕ್ಫ್ ಬಿಲ್ಗೆ ಉಮೀದ್ ಅಂತ ಹೆಸರು ಬದಲಾವಣೆ. ಗ್ಯಾರಂಟಿ ಸರ್ಕಾರದಿಂದ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್. ಡೀಸೆಲ್ ಲೀಟರ್ಗೆ ₹2 ಏರಿಕೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿ. ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರದಡಿ ಲೆಕ್ಕದಲ್ಲಿ ತೆರಿಗೆ. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಂಸತ್ ಭವನ ಇವತ್ತು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಬಹುನಿರೀಕ್ಷಿತ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಸೂದೆ ಮಂಡಿಸಿದರು. ತಿದ್ದುಪಡಿ ಬಿಲ್ ಕೇಂದ್ರ ಸರ್ಕಾರಕ್ಕೆ ಪ್ರತಿಷ್ಠೆಯಾಗಿದೆ. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರವಾಗುವುದು ಖಚಿತವಾಗಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರವಾದ ಬಳಿಕ ರಾಷ್ಟ್ರಪತಿ ಭವನಕ್ಕೆ ತಿದ್ದುಪಡಿ ಮಸೂದೆ ಕಳಿಸಿಕೊಡಲಾಗುತ್ತೆ. ರಾಷ್ಟ್ರಪತಿಗಳು ಕರಡು ಪ್ರತಿಗೆ ಅಂಕಿತ ಹಾಕಿದ ನಂತರ ಕಾನೂನಾಗಿ ಜಾರಿಗೆ ಬರಲಿದೆ. ಲೋಕಸಭೆಯಲ್ಲಿ ಮಂಡಿಸಲಾದ ವಕ್ಫ್ ತಿದ್ದುಪಡಿ ಬಿಲ್ಗೆ ಪ್ರತಿಪಕ್ಷಗಳು ಭಾರೀ ವಿರೋಧ ವ್ಯಕ್ತಪಡಿಸಿವೆ. ಸ್ಪೀಕರ್ ಓಂ ಬಿರ್ಲಾ ಬಿಲ್ ಮೇಲೆ ಚರ್ಚೆಗೆ 8 ಗಂಟೆ ಸಮಯ ನಿಗದಿಪಡಿಸಿದರು. 4 ಗಂಟೆ 40 ನಿಮಿಷ ಆಡಳಿತ ಪಕ್ಷಕ್ಕೆ, 3 ಗಂಟೆ 20 ನಿಮಿಷ ವಿಪಕ್ಷಗಳಿಗೆ. ಬಿಲ್ ಮೇಲೆ ಸುದೀರ್ಘವಾಗಿ ಮಾತನಾಡಿದ ಕಿರಣ್ ರಿಜಿಜು ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟರು. ಹಿಂದಿನ ಯುಪಿಎ ಸರ್ಕಾರ ಸಂಸತ್ತನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡುವ ಸಾಧ್ಯತೆ ಇತ್ತು ಅಂತ ಗಂಭೀರ ಆರೋಪ ಮಾಡಿದರು. ಇದಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಡ್ತು. ವಕ್ಫ್ ಬಿಲ್ಗೆ ಉಮೀದ್ ಆಕ್ಟ್ ಅಂತ ಮರುನಾಮಕರಣ ಮಾಡಲಾಗಿದೆ. संशोधन लेके नहीं आते तो जिस सदन में हम बैठे हैं ये पार्लियामेंट बिल्डिंग, इसको भी क्लेम किया जा रहा था. एयरपोर्ट, बसंत विहार, और अगर नरेंद्र मोदी जी का सरकार नहीं आते, अगर यूपीए का सरकार कंटिन्यू रहता तो क्या क्या बिल्डिंग को डी नोटिफाई किया जाना था. ವಕ್ಫ್ ಬಿಲ್ಗೆ ಪರ ವಿರೋಧ ಜೋರಾಗಿದೆ. ಬಿಜೆಪಿಗರು ಬಿಲ್ ಪರ ಇದ್ರೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ವಕ್ಫ್ ಬಿಲ್ ಅಸಂವಿಧಾನಿಕ, ಯಾರ ಜೊತೆಗೂ ಚರ್ಚೆ ಮಾಡದೆ ಆರ್ಎಸ್ಎಸ್ ಮನವೊಲಿಕೆಗೆ ವಕ್ಫ್ ಬಿಲ್ ತರಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಬಿಜೆಪಿ ಮುಸ್ಲಿಂ ವಿರೋಧಿ ಅಂತ ಕಿಡಿಕಾರಿದೆ. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇಡೀ ದೇಶದ ತುಂಬಾ ವಕ್ಫ್ ಆಸ್ತಿಯನ್ನು ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ನವರು. ಅವರು ಮಾಡಿರುವ ಕಬಳಿಕೆಯನ್ನು ಮುಚ್ಚಿ ಹಾಕುವುದಕ್ಕೆ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸ್ತಾ ಇರುವುದು ಸರಿಯಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಆರ್ಎಸ್ಎಸ್ ಅವರ ಮನವೊಲಿಕೆಗೋಸ್ಕರ ನಿಮ್ಮ ಆರ್ಥಿಕ ನೀತಿಗಳಿಂದ ಏನು ಇವತ್ತು ಜನರು ಕಂಗಾಲಾಗಿದ್ದಾರೆ ಅದನ್ನ ಮುಚ್ಚಾಕ್ಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ನಲ್ಲಿ ಏನು ನ್ಯೂನತೆಗಳಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ನಾವು ಕೇಳಿದಾಗ ಇದನ್ನ ತಂದು ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದಾರೆ. ವಕ್ಫ್ ಬಿಲ್ನ ಥರ ಮೂಲ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಸುಧಾರಣೆಯನ್ನು ಮಾಡಲಿಕ್ಕೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಸುಧಾರಣೆ ಅಲ್ಲ. ಫ್ರೀಡಮ್ ಆಫ್ ರಿಲಿಜನ್ ಏನಿದೆ ಅದರ ಅವ್ರಿಗೆ ಸ್ವಾತಂತ್ರ್ಯ ಏನಿದೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸತ್ಯ ಹೇಳಬೇಕಾದ್ರೆ ಇಡೀ ದೇಶದ ತುಂಬ ವಾಕ್ ಪ್ರಾಪರ್ಟಿ ಕಬಳಿಕೆ ಮಾಡಿದವರೇ ಕಾಂಗ್ರೆಸ್. ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡ್. ನಮ್ಮಲ್ಲಿ ದೊಡ್ಡ ವರದಿನೇ ಇದೆ, 5,000 ಎಕರೆಗಿಂತ ಹೆಚ್ಚು. ಹೀಗಾಗಿ ಅವರ ಕಬಳಿಕೆಯನ್ನು ಮುಚ್ಚಾಕಿಕೊಳ್ಳಲು ಇದು ವಿರೋಧ ಮಾಡ್ತಾರೆ. ಹಾಲು, ಮೊಸರು, ಬಸ್ಸು, ಮೆಟ್ರೋ ಸೇರಿದಂತೆ ಅಗತ್ಯ ವಸ್ತುಗಳ ದರ ಏರಿಕೆ ಶಾಕ್ನಿಂದ ಆಚೆ ಬರುವ ಮುನ್ನವೇ ರಾಜ್ಯ ಸರ್ಕಾರ ಜನಸಾಮಾನ್ಯನಿಗೆ ಗಾಯದ ಮೇಲೆ ಉಪ್ಪು ಸುರಿದಿದೆ. ಡೀಸೆಲ್ ಮೇಲಿನ ತೆರಿಗೆಯನ್ನ (2.73% ಹೆಚ್ಚಳ ಮಾಡಿದೆ. ಡೀಸೆಲ್ ಬೆಲೆ ಲೀಟರ್ಗೆ ₹2 ಏರಿಕೆಯಾಗಿದೆ. ಈ ಹಿಂದೆ (14.44% ಇದ್ದ ತೆರಿಗೆ ಇದೀಗ (21.17% ಏರಿಕೆಯಾಗಿದೆ. ₹88.99 ಇದ್ದ ಡೀಸೆಲ್ ಬೆಲೆ ₹90 ಆಗಿದೆ. ಗ್ಯಾರಂಟಿ ಸರ್ಕಾರದ ದರ ಏರಿಕೆ ಬರೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ದುಬಾರಿ ದುನಿಯಾದಲ್ಲಿ ಬದುಕು ನಡೆಸುವುದು ಕಷ್ಟವಾಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದ ನಡೆಗೆ ವಿಪಕ್ಷಗಳು ಕೂಡ ವಿರೋಧ ವ್ಯಕ್ತಪಡಿಸಿವೆ. ಅತ್ತ ಮಂಡ್ಯದಲ್ಲಿ ಬಿಜೆಪಿ ನಾಯಕರು ವಿಭಿನ್ನ ಪ್ರೊಟೆಸ್ಟ್ ನಡೆಸಿದ್ದಾರೆ. ಸಂಜಯ್ ವೃತ್ತದ ಪೆಟ್ರೋಲ್ ಬಂಕ್ನಲ್ಲಿ ವಾಹನ ಸವಾರರಿಗೆ ದಾಸವಾಳದ ಹೂ, ಚಾಕೊಲೇಟ್ ಕೊಟ್ಟು ವ್ಯಂಗ್ಯವಾಡಿದೆ. ಬೆಲೆ ಏರಿಕೆ ಬಾಕ್ಸ್ ಆಫೀಸ್ ಸುಲ್ತಾನ ಸಿದ್ದರಾಮಯ್ಯಗೆ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಏನ್ ಮಾಡೋಣ, ಬದುಕಕ್ಕಾಗ್ತಾ ಇಲ್ಲ. ಹಿಂಗಾದ್ರೆ ಹೆಂಗ್ ಮಾಡೋಣ? ತುಂಬಾ ಹೊರೆ ಆಗ್ತೈತೆ ಸರ್, ಏನ್ ಮಾಡೋಕ್ಕಾಗಲ್ಲ. ಅದು ಇದ್ರಲ್ಲಿರೋದು ರೇಟೇ ಬರ್ತಾ ಇಲ್ಲ ಮೊದಲೇ. ಅದು ಅದ್ರ ಮೇಲೆ ಡೀಸೆಲು, ಪೆಟ್ರೋಲು ಎಲ್ಲ ಜಾಸ್ತಿ ಮಾಡಿದ್ರೆ ಬದುಕೋದು ಹೆಂಗ್ ಸರ್? ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಧುಮುಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ಪಡೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ. ತಮಟೆ ಬಾರಿಸೋ ಮೂಲಕ ಅಹೋರಾತ್ರಿ ಹೋರಾಟಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಚಾಲನೆ ಕೊಟ್ಟರು. ಹೋರಾಟದ ಸ್ಥಳದಲ್ಲಿ ಸಿಎಂ, ಡಿಸಿಎಂ ಹಾಗೂ ಸಚಿವರ ಭಾವಚಿತ್ರ ಉಳ್ಳ 10 ತಲೆ ರಾವಣನ ಪ್ರತಿಕೃತಿ ಇಟ್ಟು ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ವಿರುದ್ಧ ದರ ಏರಿಕೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ಬಿಜೆಪಿ ನಾಯಕರು ಧಿಕ್ಕಾರವನ್ನ ಕೂಗಿದ್ರು. ರಾಜ್ಯ ಸರ್ಕಾರದಲ್ಲಿ 136 ಕಳ್ಳರಿದ್ದಾರೆ. ಸಿದ್ದರಾಮಯ್ಯ ಛತ್ರಿ, ಬಜೆಟ್ನಲ್ಲಿ ಟ್ಯಾಕ್ಸ್ ಅನ್ನು ತೋರಿಸಿಲ್ಲ, ಈಗ ದರ ಏರಿಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕಳ್ಳ
ಕಳ್ಳರು 5 ಗ್ಯಾರಂಟಿಗಾಗಿ ಮನೆ ಲೂಟಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಬೆಲೆ ಏರಿಕೆ ನಿಲ್ಲಿಸಲಿ ಅಂತ ಕೇಸರಿ ಪಡೆ ಸವಾಲ್ ಹಾಕಿದೆ. ಯಾವುದನ್ನು ಕಡಿಮೆ ಮಾಡಿದ್ದಾರೆ ಹೇಳಿ? ಪ್ರತಿಯೊಂದು ವಸ್ತುವಿನ ಮೇಲೂ ಗಗನಕ್ಕೆ ಏರಿಸಿದ್ದಾರೆ. ಜನ ಬದುಕಕ್ಕಾಗೋದಿಲ್ಲ, ಉಸಿರು ಕಟ್ಟುವಂತ ಪರಿಸ್ಥಿತಿ ಆಗಿದೆ. ಇದೆಲ್ಲ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ತಕ್ಷಣ ಇದೆಲ್ಲ ವಾಪಸ್ ತಗೋಬೇಕು. ಅದಕ್ಕಾಗಿ ಅಹೋರಾತ್ರಿ ಇವತ್ತು ಧರಣಿ ಮತ್ತೆ ಹೋರಾಟಗಳು ಮುಂದುವರಿಯುತ್ತೆ. ಇಲ್ಲಿ ಸಿದ್ದರಾಮಯ್ಯ ಎಷ್ಟು ಛತ್ರಿ ಇದ್ದಾರೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ತೋರಿಸಿಲ್ಲ ಅವರು. ಈಗ ಒಂದೊಂದಾಗೆ ಟ್ಯಾಕ್ಸ್ಗಳು ಮೈ ಮೇಲೆ, ಜನಗಳ ಮೇಲೆ, ಬಡವರ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಕಳ್ಳರು 5 ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ಇಡೀ ಕರ್ನಾಟಕದ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ದರ ಏರಿಕೆಯನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ. ನಮಗೂ ಜನರ ನೋವು ನಲಿವು ಅರ್ಥವಾಗುತ್ತೆ. ಬಿಜೆಪಿಯವರು ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ವಿದ್ಯುತ್ ಬೆಲೆ ಕಡಿಮೆ ಮಾಡಿದ್ದೇವೆ, ಅದರ ಬಗ್ಗೆ ಬಿಜೆಪಿ ಮಾತಾಡ್ತಾ ಇಲ್ಲ. ಅವರು ರೈತ ವಿರೋಧಿ. ಕಸದ ವಿಚಾರವಾಗಿ ನಾವು ದರ ಏರಿಕೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಸೂಚನೆ ಕೊಟ್ಟಿದೆ. 2022ರಲ್ಲಿ ಬಿಜೆಪಿಯವರು ಇದನ್ನ ಚಾಲ್ತಿಗೆ ತಂದಿದ್ರು ಅಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಹಾಲಿನ ಯೂನಿಯನ್ ಅಧ್ಯಕ್ಷರೇ ಕುಮಾರಸ್ವಾಮಿ ಅವರ ಸಹೋದರರು ಅಲ್ವಾ? ಅವರ ಕೈಲಾಗುವಂತಿದ್ದರೆ 4 ರೂಪಾಯಿ ಕಡಿಮೆ ಕೊಡುವಂತೆ ಹೇಳಿ ಅನ್ನೋ ಮೂಲಕ ಕುಮಾರಸ್ವಾಮಿಗೂ ಡಿಕೆಶಿ ಠಕ್ಕರ್ ಕೊಟ್ಟಿದ್ದಾರೆ. ಹಾಲಿನ ದರ ರೈತರು ಬದುಕಬೇಕೋ ಬೇಡ? ರೈತರು ಬದುಕಬೇಕು. ಇಷ್ಟು ದಿನ ನಾವು ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂತ ಅಂದ್ರೆ ಜನ ತತ್ತರಿಸ್ತಾ ಇದ್ದಾರೆ, ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ, ಅವ್ರನ್ನ ಬದುಕಿಸ್ಬೇಕು ಅಂತಾನೆ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ವಿ. ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ತಾ ಇದೆ, ಅದು ಅವ್ರ ಬಿಟ್ಟು ಪ್ರಶ್ನೆ. ಅದ್ರದ್ದೇನು ಯಶಸ್ ಬರ್ತದೆ ನನ್ ಕಾಣಿಸೋದು. ಅವರಿದ್ದಾಗೂ ಪ್ರೈಸ್ ರೈಸ್ ಮಾಡಿದ್ದಾರೆ. ಏನ್ ಪ್ರೈಸ್ ಆಗ್ಲಿಕ್ಕೆ ಭಾರತ ಸರ್ಕಾರದ ಪಾಲಿಸಿಗಳು. ಇವತ್ತು ರಾಜ್ಯ ಸರ್ಕಾರ ಹಾಲಾಗ್ಲಿ, ಇಸೆನ್ಷಿಯಲ್ ವಸ್ತುಗಳಾಗ್ಲಿ, ಅದ್ರ ಎಲ್ಲ ದರ ಹೆಚ್ಚಾಗಿದೆ. ಅಂದ್ರೆ ಹಾಲು ದರ ಹೆಚ್ಚಾಗಿದೆ ಅಂದ್ರೆ ಹೆಂಗೆ? ಹಿಂಡಿ ದರ ಹೆಚ್ಚಾಗಿದೆ, ಮೇವು ದರ ಹೆಚ್ಚಾಗಿದೆ. ಅದೇನು ಕರ್ನಾಟಕ ಸರ್ಕಾರ ಮಾಡಿದೆ. ಹಾಗೆ ಅಲ್ಟಿಮೇಟ್ಲಿ ಅದು ಭಾಳ ಬೆಲೆ ಏರಿಕೆ ಆದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಹಣ ಎಲ್ಲಿಂದ ತರಬೇಕು? ಬೆಂಗಳೂರಿನಲ್ಲಿ ಮನೆ ಪಾರ್ಕಿಂಗ್ ಸ್ಥಳಕ್ಕೂ ಚದರಡಿ ಲೆಕ್ಕದಲ್ಲಿ ತೆರಿಗೆ ವಿಧಿಸಲು ಬಿಬಿಎಂಪಿ ಮುಂದಾಗಿದೆ. ಇದಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸಮರ್ಥನೆ ಕೊಟ್ಟಿದ್ದಾರೆ. ಹೊಸ ಪಾರ್ಕಿಂಗ್ ನೀತಿಯಿಂದ ಸಾಮಾನ್ಯ ಜನರಿಗೆ ಹೊಡೆತ ಬೀಳಲಿದೆ. ಎಂಜಿ ರಸ್ತೆಯಲ್ಲಿ ಮನೆ ಇದ್ರೂ 2 ರೂಪಾಯಿ ದರ ಕಟ್ಟಬೇಕು, ದಾಸರಹಳ್ಳಿಯ ಮೂಲೆಯಲ್ಲಿ ವಾಸವಿದ್ರೂ 2 ರೂಪಾಯಿ ಕಟ್ಟಬೇಕು ಅಂದಿದ್ದಾರೆ. ಆದರೆ ಕಮರ್ಷಿಯಲ್ ಕಟ್ಟಡಗಳಿಗೆ 3 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಹೊಸ ಪಾರ್ಕಿಂಗ್ ನೀತಿಯಿಂದ 45 ಕೋಟಿ ನಷ್ಟ ಆಗಲಿದೆ. ಒಂದು ವೇಳೆ ಆಕ್ಷೇಪಣೆಗಳು ಹೆಚ್ಚಾಗಿ ಬಂದರೆ ಪಾರ್ಕಿಂಗ್ ನೀತಿ ಬದಲಾಗಬಹುದು ಅಂತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಈಗ 2 ರೂಪೀಸ್ 2.1 ಪೈಸಾ 10-20 ಪೈಸಾ ಜಾಸ್ತಿ ನನಗೆ ಎವರೇಜ್ ಆಗಿ ಏನು ಬರ್ತಾಯಿತ್ತು, ಅದಕ್ಕಿಂತ ರೆಸಿಡೆನ್ಷಿಯಲ್ಗೆ 2 ರೂಪೀಸ್ ಆಯಿತು. ಇದಕ್ಕೆ ನಾನ್ ರೆಸಿಡೆನ್ಷಿಯಲ್ಗೆ 3 ರೂಪೀಸ್ ಆಯಿತು. 7 ರೂಪೀಸಿಂದ ಇಳಿಕೆಯಾಗಿ 30 ಕೋಟಿಯಷ್ಟು ಕಡಿಮೆ ಆಗ್ತಾ ಇರುವುದು ರೆಸಿಡೆನ್ಷಿಯಲ್ ಕಡೆಯಿಂದನೇ ಕಂಡು ಬರುತ್ತದೆ. ಹೀಗಾಗಿ ನಾವು ಈಗಾಗಲೇ ನೋಟಿಫೈ ಮಾಡಿದ್ದೀವಿ. ಈ ನೋಟಿಫಿಕೇಷನ್ ಆಧಾರದ ಮೇಲೆ ಜನರು ತಮ್ಮ ಪ್ರತಿಕ್ರಿಯೆಯನ್ನು ಏನು ಕೊಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಅಪೇಕ್ಷೆ ಪಡ್ತೀವಿ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದೆ. ಸಿಐಡಿ ಅಧಿಕಾರಿಗಳ ಪ್ರಾಥಮಿಕ ತನಿಖೆ ಚುರುಕುಗೊಂಡಿದ್ದು, ರಾಜಣ್ಣ ಸರ್ಕಾರಿ ನಿವಾಸಕ್ಕೂ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸರ್ಕಾರಿ ನಿವಾಸದ ಭದ್ರತೆಗೆ ನಿಯೋಜಿಸಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಚೇತನ್ಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಮಾರ್ಚ್ ತಿಂಗಳಲ್ಲಿ 2 ಬಾರಿ ಗಡ್ಡಧಾರಿ ಮತ್ತು ಯುವತಿಯರು ನನ್ನ ಭೇಟಿಗೆ ಬಂದಿದ್ರು ಅಂತ ದೂರಿನಲ್ಲಿ ಸಚಿವ ರಾಜಣ್ಣ ಉಲ್ಲೇಖಿಸಿದರು. ಹೀಗಾಗಿ ಆ ಇಬ್ಬರು ಯಾರು ಅಂತ ಗುರುತು ಪತ್ತೆ ಹಚ್ಚಲು ಮುಂದಾಗಿರುವ ಸಿಐಡಿ ಪೇದೆ ಚೇತನ್ ವಿಚಾರಣೆ ನಡೆಸಿದೆ. ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದೆ. ಈ ನಡುವೆ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣದ ತನಿಖೆಯು ಚುರುಕಾಗಿ ನಡೀತಾ ಇದೆ. A1 ಸೋಮ ಸ್ನೇಹಿತ ಮನು ಎಂಬಾತನನ್ನ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಮನು ಬ್ಯಾಂಕ್ ಖಾತೆ ಮೂಲಕ ಸೋಮ ವ್ಯವಹಾರ ನಡೆಸ್ತಾ ಇದ್ದ. 70 ಲಕ್ಷ ರೂಪಾಯಿ ಡೀಲ್ನ ಮುಂಗಡವಾಗಿ 5 ಲಕ್ಷ ಹಣವನ್ನು ಮನು ಖಾತೆಗೆ ಜಮಾ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಮನು ಖಾತೆ ಹಾಗೂ ಸೋಮನ ಖಾತೆಯನ್ನು ಫ್ರೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಲಿರುವ ಮುಖ್ಯಮಂತ್ರಿಗಳು ನಾಳೆ ಮಧ್ಯಾಹ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. 2.5 ತಿಂಗಳ ಬಳಿಕ ಸಿಎಂ ಡೆಲ್ಲಿ ಭೇಟಿ ಭಾರೀ ಕುತೂಹಲ ಮೂಡಿಸಿದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ವಿವರಣೆ ಕೊಡೋಕೆ ಮುಂದಾಗಿರುವ ಸಿಎಂ ಹೈಕಮಾಂಡ್ ಅನುಮತಿ ಕೊಟ್ಟರಷ್ಟೇ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡುವ ಸಾಧ್ಯತೆ ಇದೆ. ಹೈಕಮಾಂಡ್ ಸೂಚನೆಯಂತೆ ಮುಂದುವರಿಯೋಕೆ ಸಿಎಂ ತೀರ್ಮಾನಿಸಿದ್ದಾರೆ. ಈ ನಡುವೆಯೇ ಸಂಪುಟ ಪುನರ್ರಚನೆ ಕುರಿತು ವರಿಷ್ಠರಿಗೆ ಸ್ಪಷ್ಟನೆ ನೀಡುವ ನಿರೀಕ್ಷೆ ಇದೆ.